ಸೃಷ್ಟಿಯ ಆದಿಯಲ್ಲಿಯೂ ಭಗವಂತ ಜಡನಾಗಿರಲಿಲ್ಲ. ಈ ಸತ್ಯಾಂಶವನ್ನು ಪ್ರಾಜ್ಞರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು. ಆದಿಯಲ್ಲಿ ಆದಿಜನಾರ್ದನ ಸ್ವಾಮಿಯಾಗಿದ್ದ ನಾನು ನೆಲ, ಜಲ, ಅನಿಲ, ಅನಲ, ಆಕಾಶವೆನ್ನುವ ಪಂಚಭೂತಗಳನ್ನು ಸೃಜಿಸಿ ಆ ಮುಖಾಂತರ ಪಂಚಭೂತಾತ್ಮಕವಾದ ಜೀವರಾಶಿಗಳ ಸೃಷ್ಟಿಗೆ ಕಾರಣನಾದೆ. ಒಬ್ಬನೇ ತಾನು ಎಲ್ಲವನ್ನೂ ಕೈಗೊಳ್ಳುವುದಲ್ಲ, ಒಂದು ಮೂಲಾಗಬೇಕು. ಸತ್ವ, ರಜ, ತಮವೆಂಬ ತ್ರೈಗುಣಗಳನ್ನೇ ಬೇರ್ಪಡಿಸಿ ರಾಜಸವೇ ಬ್ರಹ್ಮನಾಗಿ, ತಾಮಸವೇ ಪರಶಿವನಾಗಿ, ಸಾತ್ವಿಕತೆಯೇ ಮಹಾವಿಷ್ಣುವಾಗಿ ಮೂರು ಮೂರ್ತಿಗಳಾಗಿ ಪ್ರಪಂಚ ಮುಖದಲ್ಲಿ ಅಭಿವ್ಯಕ್ತಗೊಂಡವರು ನಾವು. ಆವರಿಸಿದಂತಹ ಮಾಯೆಯನ್ನೇ ಆದಿಮಾಯ ಎನ್ನುವ ಮಹಾಶಕ್ತಿಯಾಗಿಸಿ ಆಕೆಯನ್ನೇ ಮಾತೃಸ್ಥಾನದಲ್ಲಿ ನಿಲ್ಲಿಸಿ ಲೋಕ ವ್ಯವಸ್ಥೆ ಹೇಗೆ ಸಾಗಬೇಕು ಎನ್ನುವುದನ್ನು ಪರಿಪೂರ್ಣವಾಗಿ ಕಲ್ಪಿಸಿಕೊಂಡವ. ಆದ್ದರಿಂದಲೇ ಅಣುವರಣೀಯನು ಮಹತ್ವಮಹಿಯನು ಆಗಿ ಲೋಕ ವ್ಯವಸ್ಥೆಯ ಬಗ್ಗೆ ಕ್ಷೀರೋಕ್ತಿಯಲ್ಲಿ ಚಿಂತಿಸುತ್ತಾ ಇದ್ದೇನೆ. ವಾಸುಕಿ ಶಯನನಾಗಿ ಮಹಾಲಕ್ಷ್ಮಿಯಿಂದ ಪದವತ್ತಿಸಿಕೊಂಡು ನಾರದ ತುಂಬುರರ ಗಾಯನವನ್ನಾಲಿಸುತ್ತಾ ನೆಮ್ಮದಿಯಿಂದ ಇದ್ದಾಕೆ ಏನದು ಆಶ್ಚರ್ಯವಾಯಿತು. ಯಾಕೋ ಅನವರತ ನಾಲ್ಕಲೋಕದಲ್ಲಿದ್ದುಕೊಂಡು ನಾರಾಯಣ ಸ್ತುತಿಯನ್ನು ಮಾಡುತ್ತಾ ಲೋಕಹಿತಾರ್ಥವಾದ ಕೃತಿಯನ್ನೆಸಗುವವ ನೀನು. ಲೋಕ ಮೂರಕ್ಕೆ ಹಿತವನ್ನು ಶಕ್ರ
ನಿನ್ನ ಪಾಲಿಗೆ ಅದೆಷ್ಟೋ ಸಂದರ್ಭದಲ್ಲಿ ಕೆಟ್ಟವರಿಂದ ಹಾನಿಯಾದ ಕಾಲದಲ್ಲಿ ನಿನ್ನ ಸಂಸ್ಕೃತಿಗೆ ಹೋಗೊಟ್ಟು ಬಂದು ಕಳ ಮಥನವನ್ನು ಮಾಡಿ ನಿನ್ನ ಪಾಲಿಗೆ ಸುಖಕಾರಕವಾದ ಸ್ಥಿತಿಯನ್ನುಂಟು ಮಾಡಿದವನ ಅಲ್ವೇ? ಲೋಕದಲ್ಲಿ ನನ್ನನ್ನು ಎಲ್ಲರೂ ಹೇಳುವುದು ಹಾಗೆ ದುಷ್ಟ ಸಂಹಾರಿ, ಧಾರ್ಮಿಕರ ಸಹಕಾರಿ. ಇವತ್ತು ನೀನು ಸಹಕಾರಿ ಸೌಧದ ಅಡಿಗೆ ಬಂದಿದ್ದಿ ಅಲ್ವೇ? ಸಹಕಾರ ಯಾರಲ್ಲಿ ಬಯಸೋಣ? ಇಲ್ಲಿಗೆ ನೀ ಬರ್ತಿದ್ದಾದ್ರೆ ಈ ಸೌಧ ಧಾರ್ಮಿಕರ ಸೌಧ. ಮಧುದೇವರೇ, ಕೇವಲ ಫಲಕಕ್ಕೆ ಸಹಕಾರ ಸೌಹಾರ್ದ ಸೀಮಿತವಾಗಬಾರದು. ನಿನ್ನನ್ನು ನೋಡಿ ಬಂದಿದೆ ಅಲ್ವೇ? ಹೌದು. ಫಲಕಕ್ಕೆ ಸೀಮಿತವಲ್ಲದೆ ಜೀವನದಲ್ಲಿ ಯಾವತ್ತೂ ಹೃದಯ ಫಲಕದಲ್ಲಿ ಉಳಿಯುವಂತಹ ಸೌಧವಾಗಿಸಿದ್ದೇನೆ ವೈಕುಂಠ ಧಾಮವನ್ನು. ಇಂತಹ ಧಾಮದಲ್ಲಿ ಪದ್ಮನಾಭನ ಸಂಸ್ತುತಿಯೊಂದಿಗೆ ನೀ ಬರಬೇಕು ಅಂತಿದ್ರೆ ನಾಕಕ್ಕೇನಾದ್ರೂ ಕಂಟಕವಾಯಿತೆ, ದುಷ್ಟರಿಂದ ತೊಂದರೆಯಾಯಿತೆ, ಅಲ್ಲ ನನ್ನಿಂದ ಏನಾದರೂ ನಿನಗೆ ಅನುಗ್ರಹ ಒದಗಿ ಬರಬೇಕೆ? ಉತ್ತರಿಸುವೆಯಾ? ಕ್ಷೀರಸಾಗರವಾಸಿಯೇ, ಓ ಕಮಲನಾಥ, ಅಯ್ಯಯ್ಯೋ ಎಷ್ಟು ಸಹಸ್ರ ಸಹಸ್ರ ಬಾರಿ ನಿನ್ನನ್ನು ಸ್ತುತಿಸಿದ್ರು ನನಗೆ ನೆಮ್ಮದಿ ಇಲ್ಲ ದೇವರೇ. ನಂಬಿ ಕೆಟ್ಟವರಿಲ್ಲವೋ ಎನ್ನ ವಿಶ್ವಾಸ ಇದೆ. ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವ ಲಕುಮೀರಮಣ ಇವಾಗಿಲ್ಲ ಕರುವ. ಕೇವಲ ಸೌಹಾರ್ದ ವೇದಿಕೆಯಲ್ಲಿ ಆಡುವಂತಹ ಮಾತಲ್ಲ, ಶಬ್ದ ಪ್ರಯೋಗ ಮಾಡಬಹುದು. ವಿಶ್ವವೇದಿಕೆಯಲ್ಲಿ ಸಹಕಾರ ತತ್ವವಾಗಿ ಪಡಿಮೂಡಬೇಕು ಅಲ್ಲ. ಸಹಕಾರ ಸೌಹಾರ್ದ ಎಂದು ನಾಲಿಗೆಯಲ್ಲಿ ಆಡಬಹುದು, ಆಡಿದಂತೆ ನುಡಿದಂತೆ ನಡೆಯುವವರು ಮಾತ್ರವೇ ನಿಜ. ಅದು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಆದ್ದರಿಂದಲೇ ಪೂರ್ಣ ಭರವಸೆಯ ಮೇಲೆ, ಪೂರ್ಣ ವಿಶ್ವಾಸದ ಮೇಲೆ ಇನ್ನು ಅಡಿಗೆ ಸೇರಿದ್ದೇನೆ. ಒಂದು ಮನ್ವಂತರದವರೆಗಿನ ಅಧಿಕಾರ ನಾವೇ ನಿನಗೆ ಕೊಟ್ಟವರು. ಹಾಗೆಂದು ನನಗೆ ಸಾಧ್ಯವಿಲ್ಲ, ಉಪಟಳವಾಗ್ತದೆ, ಕೆಟ್ಟವರು ಓಡಿಸುವುದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ನಾನು ನನ್ನಷ್ಟಕ್ಕೆ ಎಲ್ಲ ಗೆದ್ದು ಹೋದರೆ ಸರಿ ಆಗುವುದಿಲ್ಲ. ಶಿಷ್ಟಾಚಾರ ನಿಜ, ಸಂಪ್ರದಾಯ ಅಂತ ಅನಿವಾರ್ಯವಾಗಿ ಆ ಪೀಠೆಯಲ್ಲಿ ಬರಬೇಕಾಯಿತು ನನಗ. ಕಾರಣ ಭಯ. ಯಾರಿಂದ? ಭಯ ಭಯ. ಭಯ ಅಭಯಪ್ರದಾಯಕರಾದ ದೇವತೆಗಳಿಗೂ ಭಯವೇ. ಹೌದು, ಅಭಯ ನೀಡುವ ನಾನೇ ಇದ್ದೇನಲ್ಲ. ಅಮರಾವತಿಯೊಳಿಂದು ದುರುಳರಟ್ಟುಳಿ ದೇವ ಕಸರು ಸುರರೆಲ್ಲ ಸೋತು ಹೊರಗೆ ಹಾರಯ್ಯ. ಹೌದೇ? ದಾರಿಗಾಸುರ ಬಂದು ಬೀರೆ ಭಯವ ಇಂದು. ದಾರಿಗಾಸುರ ನಿಮಗೆ ಭಯ ಉಂಟು ಮಾಡಿದ. ಹೌದು.
ಅವನ ಪ್ರಾಬಲ್ಯಕ್ಕೆ ಕಾರಣ ಬ್ರಹ್ಮನ ವರ. ಯಾವುದು ಆಯುಧವಂತೆ ಅವನ ಕೈ ತಪ್ಪುವವರಿಗೆ ಇವರಿಗೆ ಜಯ ಸೋಲೆ ಇಲ್ಲ. ಜಯಲಕ್ಷ್ಮಿ ಅವನಲ್ಲಿ ಇದೆ ಎನ್ನುವ ಭರವಸೆ ಇದೆ. ಬ್ರಹ್ಮಾನುಗ್ರಹ ಇದೆ. ಆಯುಧಕ್ಕೆ ಪೂಜೆ ಮಾಡ್ತಾನೆ. ಆ ಪೂಜಾ ಫಲದಿಂದ ನಾವೆಲ್ಲ ಕಾರಣ ಬ್ರಹ್ಮನ ವರ. ನಾವು ಸೋತರಾಗಿದ್ದು, ನಾವು ಸೋತದ್ದಲ್ಲ, ದೇವತೆಗಳು ಸೋತದ್ದಲ್ಲ, ಬ್ರಹ್ಮನ ವರ ಗೆದ್ದದ್ದು. ಆದ್ದರಿಂದ ವರವನ್ನು ಸತ್ಯವನ್ನಾಗಿಸಿ ದುಡುರ ಭಯವನ್ನು ಪರಿಹರಿಸುವ ಯಾವುದು ಅಂತ ಹೇಳಿದ್ರೆ ಕೇಶವ ಮಾಧವ. ಕೇವಲ ದೇವತೆಗಳ ಪತಿತ್ವಕ್ಕೆ ಮಾತ್ರ ಕಾರಣ ನೀನಲ್ಲ. ಪತಿತರನ್ನಾದರೂ ಪಾವನಗೊಳಿಸಬಹುದಾದಂತಹ ಧಾರ್ಮಿಕ ವಿಶೇಷತೆಯನ್ನು ಹೊಂದಿದ ಕಾರಣ ನೀ ಧರ್ಮಾಧ್ಯಕ್ಷ ಅಂತ ಕರೆಸಿಕೊಂಡವ. ನೀವೆಲ್ಲ ಘೋಷಿಸಿದ್ದೀರಿ ತಾನೆ. ಸುಧರ್ಮ ಸಭೆಯ ಧರ್ಮ ಸಿಂಹಾಸನವನ್ನು ಅಲಂಕರಿಸಿದ್ದ ಧರ್ಮಾಧ್ಯಕ್ಷನಾದ ನಿನಗೆ ಇವತ್ತು ದುಷ್ಟರಿಂದ ಅನ್ಯಾಯವಾಗಿದೆ ಅಂತಾದ್ರೆ ನಿನ್ನನ್ನಾದರೂ ಉಳಿಸಿಕೊಳ್ಳಬೇಕಾದ ಹೊಣೆಗಾರಿಕೆ ಧರ್ಮಾಧ್ಯಕ್ಷನು ಕರ್ಮಾಧ್ಯಕ್ಷನು ಆದಂತಹ ಭಗವತ್ ಸ್ವರೂಪಿ ಹರಿಗೆ ಉಂಟೇ ಉಂಟಲ್ಲ. ಧರ್ಮಾಧ್ಯಕ್ಷರಿಗೆ ಈಗ ಭಯ. ಸತ್ಯ ಗೊತ್ತಾಗಿದೆ. ಹಾಗೆಂದು ಕರ್ಮ ಎನ್ನುವುದರಲ್ಲಿ ಚ್ಯುತ ರಾಗ ಕೂಡದು. ಚ್ಯುತಿ ರಾಹಿತ್ಯನಾದವನಿಗೆ ಅಚ್ಯುತ ಅಂತ ಹೆಸರು. ಆದ್ದರಿಂದಲ್ವೇ ನೀವೆಲ್ಲ ನನ್ನನ್ನು ಅಚ್ಯುತ ಅಂತ ಕರೆದು ಪೂಜಿಸಿದ್ದು. ವಿಶ್ವಾಸ ಇದೆ. ಆರ್ತರನ್ನು ರಕ್ಷಿಸುವಲ್ಲಿ ಯಾವತ್ತೂ ಆರ್ತತ್ರಾಣಪರಾಯಣನಾಗಿ ಎದ್ದು ನಿಲ್ಲುವವ ನಾನು. ಕಳರು ಕರ್ಮ ಪ್ರಪಂಚದಲ್ಲಿ ಹುಟ್ಟಿ ವಿಧಾತರ ಬರಬಲದ ಪ್ರಮತ್ತತೆಯಿಂದ ನಿಮ್ಮಲ್ಲೆಲ್ಲ ಗೆಲ್ಲುತ್ತಾರೆ ಅಂತಾದರೆ ಅದು ಅವರ ಅಧಪತನಕ್ಕೆ ಹೇಗೆ ಅಂತ ಅರ್ಥ. ಖಂಡಿತ. ಅಧಿಕಾರ ಎನ್ನುವುದು ಕರ್ಮ ಧರ್ಮದ ಸಮನ್ವಯತೆಯಿಂದ ಗಳಿಸಿಕೊಳ್ಳಬೇಕು. ಸರಿ. ಧಾರ್ಮಿಕರನ್ನು ಕೆಳಗಿಳಿಸಿ ಪಡೆಯುವ ಅಧಿಕಾರ ಸ್ಥಿರವಲ್ಲ ದೇವೇಂದ್ರ. ಆದ್ದರಿಂದ ನಿನ್ನನ್ನೊಂದು ಇಳಿಸಬೇಕು ಅಂತ ಯಾವಾತನು ಯೋಚನೆ ಮಾಡಿದನು ಅಂತಹವನನ್ನು ಈ ಸಲ ಅಳಿಸಿ ಮತ್ತೊಮ್ಮೆ ಸುರಗತ್ತುಗೆಯಲ್ಲಿ ನಿರ್ಭಯವಾಗಿ ನೀ ಬಾಳುವಂತೆ ನಾವು ಮಾಡುತ್ತೇವೆ. ನಾರಾಯಣ ನಾರಾಯಣ ನಾರಾಯಣ. ದೇವಸತಿಗೆ ಅಭಯವನ್ನು ಕೊಟ್ಟಿದ್ದೇನೆ. ಕಳನ ಪುರವನ್ನು ಸೇರುವುದಕ್ಕೆ ಬೇಕಾಗಿ ಗರುಡಾರೂಢನಾಗಿ ಸುದರ್ಶನ ಪಾಣಿಯಾಗಿ